ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿ ಅನ್ವಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು? ಆಪ್ಷನ್ ಎ 356ನೇ ವಿಧಿ, ಆಪ್ಷನ್ ಬಿ 352ನೇ ವಿಧಿ, ಆಪ್ಷನ್ ಸಿ 368ನೇ ವಿಧಿ, ಆಪ್ಷನ್ ಡಿ 360ನೇ ವಿಧಿ. ಫ್ರೆಂಡ್ಸ್, ದಯವಿಟ್ಟು ಯಾರೂ ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದು ಮುಂದಿನ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎರಡನೇ ಪ್ರಶ್ನೆ, ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ರಾಜ್ಯ ವಿಧಾನಸಭೆಗಳಿಗೆ, ಆಪ್ಷನ್ ಬಿ ರಾಜ್ಯ ವಿಧಾನ ಪರಿಷತ್ತುಗಳಿಗೆ, ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳಿಗೆ, ಆಪ್ಷನ್ ಡಿ ಸುಪ್ರೀಂ ಕೋರ್ಟಿಗೆ. ಫ್ರೆಂಡ್ಸ್, ವಾಯ್ಸ್ ಚೆನ್ನಾಗಿಲ್ಲ ಅಂತ ಯಾರೂ ಸ್ಕಿಪ್ ಮಾಡಬೇಡಿ, ನನಗೆ ಸ್ವಲ್ಪ ಹುಷಾರಿಲ್ಲ ಅಷ್ಟೇ, ಬೇಗ ಹುಷಾರಾಗ್ತೀನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳಿಗೆ. ಮೂರನೇ ಪ್ರಶ್ನೆ, ಒಂದು ರಾಜ್ಯದ ರಾಜ್ಯಪಾಲರಾಗಲು ಇತರೆ ಅರ್ಹತೆಗಳೊಂದಿಗೆ ವ್ಯಕ್ತಿಯೊಬ್ಬನಿಗೆ ಇರಬೇಕಾದ ವಯಸ್ಸೆಷ್ಟು? ಆಪ್ಷನ್ ಎ 25 ವರ್ಷಗಳು, ಆಪ್ಷನ್ ಬಿ 30 ವರ್ಷಗಳು, ಆಪ್ಷನ್ ಸಿ 40 ವರ್ಷಗಳು, ಆಪ್ಷನ್ ಡಿ 35 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 35 ವರ್ಷಗಳು. ನಾಲ್ಕನೇ ಪ್ರಶ್ನೆ, ಲೋಕಸಭೆಯಲ್ಲಿ ಅಂಗೀಕಾರವಾಗಿ ರಾಜ್ಯಸಭೆಗೆ ಕಳುಹಿಸಲ್ಪಟ್ಟ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯು ಎಷ್ಟು ದಿನಗಳ ಒಳಗೆ ಅಂಗೀಕರಿಸಬೇಕಾಗುತ್ತದೆ? ಆಪ್ಷನ್ ಎ 1 ವಾರದೊಳಗೆ, ಆಪ್ಷನ್ ಬಿ 14 ದಿನಗಳೊಳಗೆ, ಆಪ್ಷನ್ ಸಿ 1 ತಿಂಗಳು, ಆಪ್ಷನ್ ಡಿ 2 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 14 ದಿನಗಳೊಳಗೆ. ಐದನೇ ಪ್ರಶ್ನೆ, ಸಂಸತ್ತಿನ 2 ಅಧಿವೇಶನಗಳ ನಡುವೆ ಇರಬೇಕಾದ ಗರಿಷ್ಠ ಅಂತರ ಎಷ್ಟು? ಆಪ್ಷನ್ ಎ 1 ವರ್ಷ, ಆಪ್ಷನ್ ಬಿ 9 ತಿಂಗಳು, ಆಪ್ಷನ್ ಸಿ 6 ತಿಂಗಳು, ಆಪ್ಷನ್ ಡಿ 3 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 6 ತಿಂಗಳು. ಆರನೇ ಪ್ರಶ್ನೆ, 42ನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಲೋಕಸಭೆಯ ಅವಧಿಯನ್ನು 6 ವರ್ಷಗಳಿಗೆ ಹೆಚ್ಚಿಸಲಾಗಿತ್ತು. ಅದನ್ನು ಯಾವ ತಿದ್ದುಪಡಿಯಲ್ಲಿ ಪುನಃ 5 ವರ್ಷಗಳಿಗೆ ತಗ್ಗಿಸಲಾಯಿತು? ಆಪ್ಷನ್ ಎ 52ನೇ ತಿದ್ದುಪಡಿ, ಆಪ್ಷನ್ ಬಿ 46ನೇ ತಿದ್ದುಪಡಿ, ಆಪ್ಷನ್ ಸಿ 44ನೇ ತಿದ್ದುಪಡಿ, ಆಪ್ಷನ್ ಡಿ 43ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಸಿ 44ನೇ ತಿದ್ದುಪಡಿ. ಏಳನೇ ಪ್ರಶ್ನೆ, ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನಾಗಿದ್ದು ಅದು ಈ ಕೆಳಗಿನ ಯಾರಿಂದ ರಚಿಸಲ್ಪಟ್ಟಿದೆ? ಆಪ್ಷನ್ ಎ ಮಂತ್ರಿಮಂಡಲ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಸುಪ್ರೀಂ ಕೋರ್ಟ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್. ಎಂಟನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ಆಪ್ಷನ್ ಎ ಹಣಕಾಸು ಆಯೋಗ, ಆಪ್ಷನ್ ಬಿ ಅಂತಾರಾಜ್ಯ ಮಂಡಳಿ, ಆಪ್ಷನ್ ಸಿ ರಾಷ್ಟ್ರೀಯ ಸಲಹಾ ಮಂಡಳಿ, ಆಪ್ಷನ್ ಡಿ ಚುನಾವಣಾ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ಸಲಹಾ ಮಂಡಳಿ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಪಟ್ಟಿಯಲ್ಲಿದೆ? ಆಪ್ಷನ್ ಎ ಕಾರ್ಪೊರೇಷನ್ ತೆರಿಗೆ, ಆಪ್ಷನ್ ಬಿ ರೈಲ್ವೆ ಪೊಲೀಸ್, ಆಪ್ಷನ್ ಸಿ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ, ಆಪ್ಷನ್ ಡಿ ಜನಗಣತಿ. ಸರಿಯಾದ ಉತ್ತರ ಆಪ್ಷನ್ ಬಿ ರೈಲ್ವೆ ಪೊಲೀಸ್. 10ನೇ ಪ್ರಶ್ನೆ, ಕೇಂದ್ರ ಮುಂಗಡ ಪತ್ರವನ್ನು
ಮೊದಲು ಎಲ್ಲಿ ಮಂಡಿಸಲಾಗುತ್ತದೆ? ಆಪ್ಷನ್ ಎ ರಾಜ್ಯಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ಜಂಟಿ ಅಧಿವೇಶನದಲ್ಲಿ, ಆಪ್ಷನ್ ಡಿ ಎಲ್ಲಿ ಬೇಕಾದರೂ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆ.